ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾಘ ಪೂರ್ಣಿಮೆ ಸ್ನೋ ಮೂನ್ನ ಇನ್ನೊಂದು ವಿಡಿಯೋ ಆಗಿರುತ್ತೆ. ಇದು ಎಲ್ಲ ಫುಲ್ ಮೂನ್ ಡೇಗೂ ನಾನು ಹೇಳೋವಂಥ ಒಂದು ಟ್ರಿಕ್ಸ್. ನಮ್ಮ ಎಲ್ಲ ನೆಗೆಟಿವ್ಸ್ನ ರಿಲೀಸ್ ಮಾಡಿ ಬಿಸಾಕೋದಕ್ಕೆ ಇವತ್ತು ತುಂಬ 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 ಒಳ್ಳೆ ಡೇ. ಆಫ್ಟರ್ 8 o'clock ನೀವೇನು ಮಾಡಬೇಕು ಅಂತ ಅಂದರೆ, ಒಂದು ಪೆನ್ ಆ್ಯಂಡ್ ನಾನು ಆ್ಯಕ್ಚುಲಿ A4 ಶೀಟ್ ತೊಗೊತೀನಿ. ಆ್ಯಂಡ್ ಬಟ್ ಈ ಸಲ ನನ್ನ ಹತ್ರ A4 ಶೀಟ್ ಇಲ್ಲ ಆ್ಯಂಡ್ ಏನಿಲ್ಲ, ಕಾರ್ಡ್ಬೋರ್ಡ್ ಇಟ್ಕೊಂಡಿಲ್ಲ. ನೆಕ್ಸ್ಟ್ ಟೈಮಿಂದ ಮತ್ತೆ ತಂದ್ಕೊಳ್ತೀನಿ, ತರೋದಕ್ಕೆ ಮರ್ತೋಯ್ತು ನನಗೆ. ಸೊ ಬರೆದ್ಬಿಡಿ, ಏನೇನು ನೆಗೆಟಿವ್ಸ್ ಇದೆ ನಿಮ್ಮ ತಲೆಯಲ್ಲಿ ಎಲ್ಲ ಬರೆದ್ಬಿಡಿ. ಹೇಗೆ ಬರಬೇಕು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಹೆಲ್ತ್ ರಿಲೇಟೆಡ್ ನೆಗೆಟಿವ್ ನನ್ನ ತಲೆಯಲ್ಲಿದೆ, ಏನೋ ನನಗೆ ತುಂಬ ತಲೆನೋವು ಬರ್ತಾ ಇದೆ ಅಂತ. ಮೈ ಡಿಯರ್ ಹೆಡೇಕ್, ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಪ್ಲೀಸ್ ಫರ್ಗಿವ್ ಮೀ ಆ್ಯಂಡ್ ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಅಂತ ಹೇಳಿಬಿಟ್ಟು ನೀವು ಬರಿಬೋದು. ಏನು ಇಮ್ಯಾಜಿನ್ ಮಾಡ್ಕೊಳ್ತಾ ಅದ್ರ ಬಗ್ಗೆ. ಐ ಆಮ್ ರಿಯಲಿ ಸಾರಿ ಅಂದರೆ ಮೈ ಡಿಯರ್ ಹೆಡ್ಡೇಕ್ ಅಂತ ಹೇಳ್ತೀವಿ ನಾವು. ಹೆಡ್ಡೇಕ್ ನಾನು ನಿಮ್ಗೆ ಹೇಗೆ ಹೇಳಿ, ಎಲ್ಲದೂ ಕೂಡ ಒಂದು ಎನರ್ಜಿನೇ. ಸೊ ಅದನ್ನು ಕೂಡ ಒಂದು ಮನುಷ್ಯರ ಥರನೇ ಟ್ರೀಟ್ ಮಾಡಿ, ಇನ್ನೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಒಂದು ಮನುಷ್ಯರ ಥರನೇ ಟ್ರೀಟ್ ಮಾಡಿ. ಮೈ ಡಿಯರ್ ಹೆಡ್ಡೇಕ್, ಐ ಆಮ್ ರಿಯಲಿ ಸಾರಿ ಅಂದರೆ 100% ರೆಸ್ಪಾನ್ಸಿಬಿಲಿಟಿನ ನಾನು ತೊಗೊಳ್ತಾ ಇದ್ದೀನಿ. ಈ ಹೆಡ್ಡೇಕ್ ಬರೋದಕ್ಕೆ ನಾನೇ ರೀಸನ್. ಓಕೆ, ಅದು ಹೇಗೆ ಏನು ಎತ್ತ ನಮಗೆ ಬೇಡ, ಅಥವಾ ನಾವು ರೀಸನ್ ಅಲ್ಲದೇನೂ ಇರ್ಬೋದು. ಫಸ್ಟ್ ನೀವೇ ಆ ತಪ್ಪನ್ನು ಒಪ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐ ಆಮ್ ರಿಯಲಿ ಸಾರಿ, ಈ ಹೆಡ್ಡೇಕ್ ಬರ್ತಾ ಇರೋದಕ್ಕೆ ನಾನೇ ರೀಸನ್. ಯಾವುದೋ ನೆಗೆಟಿವ್ನ ಥಿಂಕ್ ಮಾಡ್ತಾ ಇದ್ದಿದ್ದಕ್ಕಿರ್ಬೋದು, ಅಥವಾ ಯಾವುದೋ ಒಂದು ಪರ್ಸನ್ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದಿದ್ದಕ್ಕಿರ್ಬೋದು, ಅಥವಾ ಏನೋ ಒಂದು ಯೋಚನೆ ಬೇಡದೇ ಇರೋ ಯೋಚನೆ ಮಾಡಿರೋದಕ್ಕಿರ್ಬೋದು, ಅಥವಾ ಸರಿಯಾಗಿ ನಿದ್ದೆ ಮಾಡದೇ ಇರೋದಕ್ಕಿರ್ಬೋದು. ಯಾವುದೋ ಒಂದಕ್ಕೆ ತಲೆನೋವು ನನಗೆ ಯಾವಾಗಲೂ ಬರ್ತಾ ಇದೆ, ಅಥವಾ ಏನೋ ಒಂದು ಇಶ್ಯೂ ಆಗಿದೆ. ಓಕೆ, ಸೊ ಅದಕ್ಕೆಲ್ಲ ನಾನೇ ಕಾರಣ. ಐ ಆಮ್ ರಿಯಲಿ ಸಾರಿ ಅಂತ ಮನಸಾರೆ ಸಾರಿ ಕೇಳಿ. ಆ್ಯಂಡ್ ಪ್ಲೀಸ್ ಫರ್ಗಿವ್ ಮೀ, ನಾನು ಈ ಥರ ಮಾಡಿರೋದಕ್ಕೆ ನನ್ನ ಕ್ಷಮಿಸ್ಬಿಡು ಪ್ಲೀಸ್ ಅಂತ ಹೇಳಿ ಅದ್ರ ಹತ್ರ ಬೇಡ್ಕೊಳ್ಳಿ. ಆ್ಯಂಡ್ ಐ ಥ್ಯಾಂಕ್ ಯು, ನೀ ನನ್ನ ಸಾರಿನ ಅಕ್ಸೆಪ್ಟ್ ಮಾಡಿರೋದಕ್ಕೆ, ಫರ್ಗಿವ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಐ ಲವ್ ಯು, ನೀ ಇಷ್ಟೆಲ್ಲ ಮಾಡಿರೋದಕ್ಕೆ ಐ ಲವ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅದರ ಅರ್ಥ. ಆ್ಯಂಡ್ ಈ ಎಲ್ಲದೂ ಕೂಡ ಯೂನಿವರ್ಸಿಗೂ ಆಗಿರುತ್ತೆ. ಸೊ ಅದಾದಮೇಲೆ ನೀವು ಅದು ರಿಲೀಸ್ ಆಯಿತು ಅಂತ ಅನ್ಕೊಬೋದು. ಅದು ಇಲ್ಲ ಅಂದರೆ ಇನ್ನೊಂದಿದೆ, ಈ ಟ್ರಿಕ್ಸ್ ಇನ್ನೂ ತುಂಬ ಇಂಪಾರ್ಟೆಂಟು. ಮೈ ಡಿಯರ್ ಹೆಡೇಕ್, ಐ ಆಮ್ ಫರ್ಗಿವಿಂಗ್ ಯು ಆ್ಯಂಡ್ ಐ ಥಿಂಕ್ My dear headache, I am forgiving you and you also forgiving me. I am releasing all the negatives relating to you, my dear headache, and you also releasing all the negatives relating to me, dear headache. ಸೊ ವಿ ಬೋತ್ ಆರ್ ಗ್ರೋಯಿಂಗ್ ಅಂತ ಹೇಳ್ಬಿಟ್ಟು ಬರೀರಿ. ಓಕೆ, ಈಗ ಪರ್ಟಿಕ್ಯುಲರ್ ಒಂದು ಪರ್ಸನ್, ನನ್ನ ಡಾಟರ್ಗೆ ನಾನು ಬರಿತೀನಿ ಅಂತ ಇಟ್ಕೊಳ್ಳೋಣ. ಏನೋ ಸಣ್ಣ ಪುಟ್ಟ ಇಶ್ಯೂಸ್ ಆಗಿರುತ್ತೆ, ಆ ತಲೆಯಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಯಾವ್ದ್ರ ಬಗ್ಗೆ ಆದರೂ ಆಗಿರಲಿ. ಮೈ ಡಿಯರ್ ಡಾಟರ್, ಪ್ಲೀಸ್ ಫರ್ಗಿವ್ ಮೀ ಆ್ಯಂಡ್ ಯು ಆಲ್ಸೋ ಫರ್ಗಿವಿಂಗ್ ಮೀ, ಥ್ಯಾಂಕ್ ಯು. ಓಕೆ, I am releasing all the negatives relating to you, my dear daughter, and you also releasing all the negatives relating to me. Okay, we both are growing. ಸೊ ಯಾರ್ಯಾರ ಬಗ್ಗೆ ನಮಗೆ ನೆಗೆಟಿವ್ಸ್ ಇರುತ್ತೆ ಅದನ್ನು ನಾವು ಹಾಗೆ ಕ್ಯಾರಿ ಮಾಡ್ತಾ ಇದ್ದೀವಿ ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೂ ಆಗಲ್ಲ, ಅವರು ಗ್ರೋ ಆಗೋಕ್ಕಾಗಲ್ಲ, ನಾವು ಗ್ರೋ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ಎನಿ ಫೈನಾನ್ಸಿಗಿರ್ಬೋದು, ದುಡ್ಡಿಗಿರ್ಬೋದು, ಅಥವಾ ನಿಮ್ಮ ಹೆಲ್ತಿಗಿರ್ಬೋದು, ಕರಿಯರಿಗಿರ್ಬೋದು, ನಿಮ್ಗೆ ಯಾವುದೇ ಡೆಸ್ಪರೇಟ್ ಸಿಚುವೇಶನ್ ಇರ್ಬೋದು. ಸೊ ಅದೆಲ್ಲದ್ರ ಬಗ್ಗೆನೂ ಅಷ್ಟೇ ನೀವೇನು ಮಾಡಬೇಕಪ್ಪ ಅಂತಂದರೆ, ಐ ಆಮ್ ರಿಲೀಸಿಂಗ್ ಆಲ್ ದ ನೆಗೆಟಿವ್ಸ್ ರಿಲೇಟಿಂಗ್ ಟು ಯು ಅನ್ನೋ ಜಾಗದಲ್ಲಿ ಮನಿ, ಅಥವಾ ಏನು ಕರಿಯರ್, ಅಥವಾ ಜಾಬ್, ಅಥವಾ ಅಪ್ಪ ಅಮ್ಮ, ಹಸ್ಬೆಂಡ್, ವೈಫ್, ಎನಿ ಒನ್ ಆಗಿರ್ಬೋದು, ಅಥವಾ ಮನಿ, ಎನಿ ಹೆಲ್ತ್, ಏನೇ ಇರ್ಬೋದು ಅಂತ ಬರೀರಿ. ಆ್ಯಂಡ್ ಯು ಆಲ್ಸೋ ರಿಲೀಸಿಂಗ್ ಆಲ್ ದ ನೆಗೆಟಿವ್ಸ್ ರಿಲೇಟಿಂಗ್ ಟು ಮೀ ಆ್ಯಂಡ್ ವಿ ಬೋತ್ ಆರ್ ಗ್ರೋಯಿಂಗ್ ಅಂತ ಹೇಳ್ಬಿಟ್ಟು ಬರೀರಿ.
ಎಲ್ಲ ಬರೆದಾದ್ಮೇಲೆ ಏನೇನು ನೆಗೆಟಿವ್ಸ್ ಯಾವ್ಯಾವ್ದ್ರ ಬಗ್ಗೆ ಇರುತ್ತೆ ಎಲ್ಲ ನೆಗೆಟಿವ್ಸ್ನ ಬರೆದ್ಬಿಡಿ. ಅದಾದಮೇಲೆ ಲಾಸ್ಟಿಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ಬರೆದ್ಬಿಡಿ. ಬರೆದಾದ್ಮೇಲೆ ಆ ಪೇಜ್ನ ಹರಿದು ಬಿಟ್ಟೇ ಬರೀರಿ. ಓಕೆ, ಇಲ್ಲ ಅಂತಂದರೆ A4 ಶೀಟ್ನ ತೊಗೊಳ್ಳಿ, ವೈಟ್ ಶೀಟಲ್ಲಿ ರೆಡ್ ಇಂಕಲ್ಲಿ ಬರೀರಿ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದ್ಬಿಟ್ಟು ಬರ್ನ್ ಮಾಡಿ. ಆ ಬರ್ನ್ ಮಾಡಿರೋವಂಥ ಪೇಪರ್ ಏನಿದೆ ಅದನ್ನು ಬ್ಲೋ ಮಾಡಿ, ಇಲ್ಲ ಅಂತಂದರೆ ಅದು ನೆಗೆಟಿವ್ ಅಲ್ವಾ, ಸೊ ನೀವು ಅದನ್ನು ಫ್ಲೆಶ್ ಮಾಡ್ಬೋದು. ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ. ಅದಾದಮೇಲೆ ನೀವು ಆದರೆ ಸಾಲ್ಟ್ ಬಾತ್ನ ಮಾಡಿಬಿಟ್ಟು ಆಮೇಲೆ ಮೂನ್ ಮೆಡಿಟೇಷನ್ ಏನಿದೆ ಅದನ್ನು ಮಾಡಿ. ಸೊ ಫುಲ್ಲು ಪಾಸಿಟಿವ್ ವೈಬ್ ನಿಮ್ಮಲ್ಲಿ ಕ್ರಿಯೇಟ್ ಆಗಿಬಿಡತ್ತೆ. ಸಾಲ್ಟ್ ಬಾತೆ ಮಾಡಬೇಕು ಅಂತ ಇಲ್ಲ, ಒಂದು 5 ಮಿನಿಟ್ಸ್ ಸಾಲ್ಟ್ನ ನಿಮ್ಮ ಹತ್ರ ಇಟ್ಕೊಂಡ್ಬಿಟ್ಟು ಅಥವಾ ಕೈಯಲ್ಲಾದರೂ ಇಟ್ಕೊಂಡ್ಬಿಟ್ಟು ನೀವು ಫುಲ್ ಪಾಸಿಟಿವ್ ಆಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅಂದ್ಕೊಬೋದು. ಅಥವಾ 3 ಸುತ್ತು ಹೀಗೆ ನೀವು ಸುತ್ಕೊಂಡ್ಬಿಟ್ಟು ಅದನ್ನು ನಲ್ಲಿ ಟ್ಯಾಪ್ ಆನ್ ಮಾಡಿಬಿಟ್ಟು ಕೈಯೆಲ್ಲ ವಾಶ್ ಮಾಡ್ಕೊಂಡು ಬರ್ಬೋದು. ಇದರಿಂದಲೂ ಪಾಸಿಟಿವ್ ಆಗ್ತೀರಾ. ದೆನ್ ಮೆಡಿಟೇಷನ್, ಮೂನ್ ಮೆಡಿಟೇಷನ್ನಲ್ಲಂತೂ ನೀವು ಎಷ್ಟು ವಿಜುವಲೈಸ್ ಮಾಡ್ತೀರಾ, ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಎಷ್ಟು ಕರೆಕ್ಟಾಗಿ ನಿಮ್ಮ ಇಂಟೆನ್ಷನ್ ಇರುತ್ತೆ ಪರ್ಫೆಕ್ಟಾಗಿ, ಯಾವುದೇ ಥರ ಕನ್ಫ್ಯೂಷನ್ ನಿಮಗೂ ಇಲ್ಲದೆ, ಯೂನಿವರ್ಸಿಗೂ ಇಲ್ಲದೆ, ಮೂನ್ಗೂ ಇಲ್ಲದೆ, ಆವಾಗ ಪಕ್ಕಾ ಹ್ಯಾಪನ್ ಆಗೇ ಆಗುತ್ತೆ ಫ್ರೆಂಡ್ಸ್. ಅದನ್ನ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಾಯ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.